ಪುರುಷರು ಈ ಮೂರು ಗುಣಗಳನ್ನು ಹೊಂದಿದ್ದರೆ ಅದು ಮಹಿಳೆಯರಿಗೆ ತುಂಬಾ ಇಷ್ಟವಾಗುತ್ತಂತೆ. ಈ ಗುಣಗಳು ಮನುಷ್ಯನ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸುತ್ತದೆ. ಮಹಿಳೆಯರನ್ನು ಆಕರ್ಷಿಸಲು ಪುರುಷರಿಗೆ ಇರಬೇಕಾದ ಗುಣಗಳು ಎಂದರೆ ಮೊದಲನೆಯದಾಗಿ ಸಭ್ಯತೆ. ಒಂದು ಅಧ್ಯಯನದ ಪ್ರಕಾರ ಮಹಿಳೆಯರು ಸಭ್ಯ ಅಥವಾ ಸಭ್ಯ ಸ್ವಭಾವದ ಹುಡುಗರನ್ನು ಬಹುಬೇಗನೆ ಇಷ್ಟಪಡುತ್ತಾರೆ. ಅಂದರೆ ಅಹಂಕಾರವಿಲ್ಲದ ಮತ್ತು ಯಾವುದೇ ತಪ್ಪನ್ನು ವಿನಮ್ರ ಮನೋಭಾವದಿಂದ ಸ್ವೀಕರಿಸುವುದು ಎಂದರ್ಥ. ಇದರಿಂದ ಸಂಬಂಧಗಳಲ್ಲಿ ಮಾಧುರ್ಯ ಉಳಿಯುತ್ತದೆ. ಹಾಗಾಗಿ ಪುರುಷನು ಮೊದಲು ಸಭ್ಯನಾಗಬೇಕು. ಎರಡನೆಯದಾಗಿ ನಂಬಿಕೆ. ಸೈಕಾಲಜಿ ಹೇಳುತ್ತೆ, ಮಹಿಳೆ ಯಾವುದೇ ವೈಯಕ್ತಿಕ ವಿಷಯಗಳನ್ನು ಪುರುಷನಿಗೆ ಹೇಳಿದರೆ ಮತ್ತು ಪುರುಷ ತನ್ನಲ್ಲಿಯೇ ಇಟ್ಟುಕೊಂಡರೆ ಅಂತಹ ನಂಬಿಕಸ್ಥ ಹುಡುಗನನ್ನು ಕೂಡ ಮಹಿಳೆಯರು ತುಂಬಾ ಇಷ್ಟಪಡುತ್ತಾರೆ. ಯಾವುದೇ ಸಂಬಂಧಗಳಲ್ಲಿ ಪರಸ್ಪರ ನಂಬಿಕೆ ಇಟ್ಟುಕೊಳ್ಳುವುದು ಮುಖ್ಯ. ಹೆಣ್ಣಿನ ನಂಬಿಕೆಯನ್ನು ಮುರಿಯದ ಮತ್ತು ಹೆಣ್ಣಿನ ಮಾತಿಗೆ ನಿರ್ಬಂಧ ಹಾಕದ ಪುರುಷರು ಉತ್ತಮರೆಂದು, ತಮಗೆ ಸರಿಯಾದ ಜೋಡಿ ಎಂದು ಅವರು ತೀರ್ಮಾನಿಸುತ್ತಾರೆ. ಇಲ್ಲದಿದ್ದರೆ ಸಂಬಂಧಗಳು ಒಡೆದು ಹೋಗಲು ಹೆಚ್ಚು ಸಮಯ ಬೇಕಾಗಿಲ್ಲ. ಮೂರನೆಯದಾಗಿ ಭಾವುಕ. ಒಬ್ಬ ಪುರುಷನು ಮಹಿಳೆಯ ಸಣ್ಣ ಮತ್ತು ದೊಡ್ಡ ವಿಷಯಗಳನ್ನು ನೋಡಿಕೊಳ್ಳುತ್ತಾನೆ ಮತ್ತು ಅವಳನ್ನು ಸುರಕ್ಷಿತವಾಗಿರಿಸಿರುತ್ತಾನೆ. ಈ ವಿಷಯವು ಮಹಿಳೆಯ ಮನಸ್ಸನ್ನು ಮುಟ್ಟುತ್ತದೆ. ಇಂತಹ ಭಾವುಕ ಗುಣವುಳ್ಳ ಯುವಕರು ಮಹಿಳೆಗೆ ಬಹಳ ಬೇಗನೆ ಹತ್ತಿರವಾಗುತ್ತಾರೆ. ಒಂದು ರಿಸರ್ಚ್ನ ಪ್ರಕಾರ ಪುರುಷರು ಈ ಮೇಲಿರುವ 3 ಸದ್ಗುಣಗಳನ್ನು ಹೊಂದಿದ್ದರೆ ಮಹಿಳೆಯರಿಗೆ ಇಷ್ಟವಾಗಿ ಸಂಬಂಧಗಳು ಬಲವಾಗುತ್ತದೆ. ಒಂದು ಹುಡುಗಿ ಮೌನವಾಗಿದ್ದರೆ ಅದು ಅಪಾಯಕಾರಿ. 1 ಓವರ್ ಥಿಂಕಿಂಗ್. 2 ಕಾಯುವಿಕೆಯಿಂದ ಆಯಾಸಗೊಂಡಿದೆ. 2 ಅಪ್ಪುಗೆಯ ಅಗತ್ಯವಿದೆ. 4 ಒಳಗೆ ಅಳುವುದು. 5 ಮೇಲಿನ ಎಲ್ಲವೂ. ಕಾಳಜಿ ವಹಿಸುವುದಿಲ್ಲ ಎಂದು ನಟಿಸುವುದು ಸಾಮಾನ್ಯವಾಗಿ ಹೆಚ್ಚು ಕಾಳಜಿ ವಹಿಸುವವರ ಅಭ್ಯಾಸವಾಗಿದೆ. ಹುಡುಗರು ಸಹ ಅಳುತ್ತಾರೆ, ಆದರೆ ಅವರು ಒಂಟಿಯಾಗಿರುವಾಗ. ಒಬ್ಬ ಹುಡುಗ ಯಾರ ಮುಂದೆ ಆದರೂ ಅತ್ತರೆ ಅವರು ಅವನಿಗೆ ತುಂಬಾ ವಿಶೇಷ ವ್ಯಕ್ತಿಯಾಗಿರುತ್ತಾರೆ. ನಾನು ಎಂದಿಗೂ ಪ್ರೀತಿಸುವುದಿಲ್ಲ ಎಂದು ಹೇಳುವ ವ್ಯಕ್ತಿ ಪ್ರೀತಿಯಲ್ಲಿ ಬಿದ್ದ ನಂತರ ಅವರಿಲ್ಲದೆ ಇರಲು ಕಷ್ಟಪಡುತ್ತಾನೆ. ಯಾರು ಜೀವನದಲ್ಲಿ ಸ್ವಾಭಾವಿಕವಾಗಿ ಕಷ್ಟಪಟ್ಟಿರುತ್ತಾರೋ ಅವರಿಗೆ, ಯಾರು ಕೇವಲ ಡಿಗ್ರಿ ಮುಗಿಸಿರುತ್ತಾರೋ ಅವರಿಗಿಂತ ಹೆಚ್ಚು ಅನುಭವವಿರುತ್ತದೆ. ಮನೋವಿಜ್ಞಾನದ ಪ್ರಕಾರ ನಮ್ಮ ಜೀವನದಲ್ಲಿ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ನಮ್ಮ ಭಾವನೆಗಳಿಗೆ ಬೆಲೆ ಕೊಡದ ವ್ಯಕ್ತಿಗಳಿಗೆ ನಾವು ನಮ್ಮ ಅಮೂಲ್ಯ ಕ್ಷಣಗಳನ್ನು ವ್ಯರ್ಥ ಮಾಡುವುದು. ಒಂದು ಹುಡುಗಿ ತನ್ನ ಆತ್ಮೀಯ ಸ್ನೇಹಿತೆ ಅವಳ ಬಾಯ್ ಫ್ರೆಂಡ್ ಜೊತೆ ಹೆಚ್ಚು ನಿಕಟವಾಗಿ ಮಾತನಾಡುವಾಗ ತುಂಬಾ ಅಸೂಯೆ ಪಡುತ್ತಾಳೆಂದು ಸೈಕಾಲಜಿ ಹೇಳುತ್ತದೆ. ಮನೋವಿಜ್ಞಾನದ ಪ್ರಕಾರ ನಮಗೆ ಸಿಗಲು ತುಂಬಾ ಕಷ್ಟಕರವಾದ ಜನರಿಗೆ ನಾವು ಹೆಚ್ಚು ಆಕರ್ಷಿತರಾಗುತ್ತೇವೆ. ಮುಂದೆ ಏನಾದರೂ ದುರಂತ ಸಂಭವಿಸಬಹುದೆಂಬ ಯೋಚನೆಯಲ್ಲಿ ನಮ್ಮಲ್ಲಿ ಕೆಲವರು ಸಂತೋಷವಾಗಿರಲು ಹೆದರುತ್ತಾರೆ. ಸೈಕಾಲಜಿ ಹೇಳುತ್ತೆ, ಜನರು ಬುದ್ಧಿವಂತರಲ್ಲದಿದ್ದರೂ ಸುಂದರವಾದ ವ್ಯಕ್ತಿಗಳನ್ನು ಬುದ್ಧಿವಂತ ವ್ಯಕ್ತಿಗಳೆಂದು ತಿಳಿಯುತ್ತಾರೆ. ಯಾವುದೇ ಹುಡುಗಿ ನಿಮಗಾಗಿ ವಿಶೇಷವಾಗಿ ಅಡುಗೆ ಮಾಡಿದ್ದರೆ ನೀವು ಅವಳಿಗೆ ತುಂಬಾ ವಿಶೇಷ ಎಂದು ಅರ್ಥ ಮಾಡಿಕೊಳ್ಳಿ. ಒಬ್ಬ ವ್ಯಕ್ತಿಯು ನಿಮಗೆ ಇಗ್ನೋರ್ ಮಾಡಿದರೆ ಆ ವ್ಯಕ್ತಿಯನ್ನು ನಿರ್ಲಕ್ಷಿಸಲು ಆರಂಭಿಸಿ. ಅವನು ಮತ್ತೆ ಆ ತಪ್ಪು ಮಾಡುವುದಿಲ್ಲ. ಆ ವ್ಯಕ್ತಿ ನಿಮ್ಮನ್ನು ಇಷ್ಟಪಡುತ್ತಿದ್ದಾರೋ ಇಲ್ಲವೋ ಎಂದು ನೀವು ತಿಳಿದುಕೊಳ್ಳಲು ಬಯಸಿದರೆ ಸರಳವಾದ ಟ್ರಿಕ್ ಅನುಸರಿಸಿ. ಅವರನ್ನು ನಗಿಸಲು ಪ್ರಯತ್ನಿಸಿ. ಅವರು ಸುಲಭವಾಗಿ ನಗುತ್ತಿದ್ದರೆ ಅವರು ನಿಮ್ಮನ್ನು ಇಷ್ಟಪಡುತ್ತಿದ್ದಾರೆ. ಅವರು ಸುಲಭವಾಗಿ ನಗದಿದ್ದರೆ ಅವರು ನಿಮ್ಮನ್ನು ಇಷ್ಟಪಡುತ್ತಿಲ್ಲ.